ಎಲೆಕ್ಟ್ರಿಕ್ ಬೈಕ್ಗಳನ್ನು ಸರ್ವಿಸ್ ಮಾಡುವಂತಹ ಜಾಗದಲ್ಲಿ ಉಂಟಾದ ಬೆಂಕಿ ಅವಘಡದಿಂದ ನೂರಾರು ಬೈಕ್ಗಳು ಸುಟ್ಟು ಕರಕಲಾಗಿರುವಂತಹ ಘಟನೆ ವರದಿಯಾಗಿದೆ. ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ NRI ಲೇಔಟ್ನಲ್ಲಿ ಈ ಒಂದು ದುರ್ಘಟನೆ ಆಗಿರುವಂಥದ್ದು. ನಿನ್ನೆ ಸುಮಾರು 8:30 ಸುಮಾರಿಗೆ ಈ ಒಂದು ಅವಘಡ ಆಗಿದೆ. ಈ ಬೈಕ್ಗಳನ್ನು ಸರ್ವಿಸ್ ಮಾಡುವಂತಹ ಕಾಂಪೌಂಡ್ ಏನಿದೆ, ಆ ಕಾಂಪೌಂಡ್ಗೆ ಹೊಂದಿಕೊಂಡಿರುವಂತಹ ಪಕ್ಕದಲ್ಲಿ ಕೆಲವು ಅಂಗಡಿಗಳು ಕೂಡ ಇದೆ. ಸದ್ಯ ಈ ಒಂದು ದೃಶ್ಯದಲ್ಲಿ ಕಾಣ್ತಾ ಇರುವಂತಹ ಒಂದು ಅಂಗಡಿ ಏನಿದೆ ಅದು ಒಂದು ಕ್ಲಿನಿಕ್ ಆಗಿರುವಂಥದ್ದು. ಡಾಕ್ಟರ್ ಕ್ಲಿನಿಕ್ ಅನ್ನು ಕೂಡ ಮಾಡ್ತಾ ಇದ್ರು. ಅಲ್ಲಿ AC ಕೂಡ ಹೊರಗಡೆ ಇಟ್ಟಿದ್ರು. ಆ AC ಕೂಡ ಬಹುತೇಕವಾಗಿ ಸುಟ್ಟು ಕರಕಲಾಗಿರೋದನ್ನ ಕೂಡ ನೋಡಬಹುದು. ಈ ಬೆಂಕಿ ಉಂಟಾಗ್ತಿದ್ದಂತೆ ಕ್ಲಿನಿಕ್ ನಲ್ಲಿ ಇದ್ದಂತಹ 2-3 ಜನ ಪೇಷಂಟ್ಗಳು ಸೇರಿದಂತೆ ಡಾಕ್ಟರ್ ಕೂಡ ಈ ಬೆಂಕಿಯನ್ನು ಕಂಡು ಹೊರಗಡೆ ಓಡಿ ಹೋಗಿ ಜೀವವನ್ನು ಉಳಿಸಿಕೊಂಡಿದ್ದಾರೆ. ಈ ಬೆಂಕಿ ಏನು ಒಂದು ಕಿಡಿ ಹೊತ್ತುಕೊಳ್ತಿದ್ದಂತಹ ಅಕ್ಕಪಕ್ಕದವರು ಕೂಡ ಅದನ್ನು ಗಮನಿಸಿ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಬಂದು ಬೆಂಕಿಯನ್ನು ನಂದಿಸುವಲ್ಲಿ ಸುಮಾರು 4 ಗಂಟೆಗಳ ಒಂದು ಪರಿಶ್ರಮವನ್ನು ಕೂಡ ಹಾಕಿರುವಂತದ್ದು. ಇಲ್ಲಿ ಈ ಬೈಕ್ಗಳನ್ನು ಕೂಡ ಸರ್ವಿಸ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಇಲ್ಲಿ ಬ್ಯಾಟರಿ ಹಾಗೂ ಪ್ಲಾಸ್ಟಿಕ್ ವೆಹಿಕಲ್ಗಳು ಇದ್ದಿದ್ರಿಂದಾಗಿ, ಅಂದ್ರೆ ಪ್ಲಾಸ್ಟಿಕ್ ವಸ್ತುಗಳು ಹೆಚ್ಚಾಗಿ ಒಂದು ಗಾಡಿಯಲ್ಲಿ ಇದ್ದಿದ್ರಿಂದಾಗಿ ಎಲ್ಲವೂ ಕೂಡ ಕ್ಷಣಾರ್ಧದಲ್ಲಿ ಸುಟ್ಟು ಕರಕಲಾಗಿರುವಂತದ್ದು. ಬಹುತೇಕ ಎಲ್ಲವೂ ಕೂಡ ಟೈರ್ ಸೇರಿದಂತೆ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂತದ್ದು. ಇದರ ಪರಿಣಾಮವಾಗಿ ಇದೇ ಒಂದು ಕಾಂಪೌಂಡ್ಗೆ ಹೊಂದಿಕೊಂಡಿರುವಂತಹ ಒಂದು ಮನೆ ಕೂಡ ಇರುವಂತದ್ದು. ಈ ಒಂದು ಮನೆಯ ಕಾಂಪೌಂಡ್ ಒಳಗಡೆ ಕೂಡ ಗ್ಯಾಸ್ ಸಿಲಿಂಡರ್ಗಳನ್ನು ಸೇರಿದಂತೆ ಒಂದು ಮೋಟಾರ್ ಕೂಡ ಇಟ್ಟಿದ್ರು. ಅದಕ್ಕೂ ಕೂಡ ಬೆಂಕಿ ತಾಗಿದ್ರಿಂದಾಗಿ ಮೋಟಾರ್ ಕೂಡ ಬಹುತೇಕವಾಗಿ ಸುಟ್ಟು ಹೋಗಿರುವಂತಹದ್ದು ಮತ್ತು ಆ ಒಂದು ಸಿಲಿಂಡರ್ ಅನ್ನ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಮನೆ ಮಾಲೀಕರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ. ಇದರಿಂದಾಗಿ ಕಾಂಪೌಂಡ್ ನ ಒಳಗಡೆ ಇರುವ ಮರ ಕೂಡ ಬಹುತೇಕವಾಗಿ ಸುಟ್ಟು ಹೋಗಿರುವಂತದ್ದು. ಇನ್ನು ಈ ಸೀಲಿಂಗ್ ಏನಿದೆ, ಮನೆಗೆ ಹೊಂದಿಕೊಂಡಿರುವಂತಹ ಸೀಲಿಂಗ್ ಏನಿದೆ, ಆ ಸೀಲಿಂಗ್ಗೆ ತಾಗಿದಂತಹ ಬೆಂಕಿಯ ಪರಿಣಾಮವಾಗಿ ಎಲ್ಲ ಕಪ್ಪಾಗಿರುವಂತಹದ್ದು ಮತ್ತು ಕೆಲವು ವಸ್ತುಗಳು ಕೂಡ ಸುಟ್ಟು ಹೋಗಿದೆ. ಗಾಜು ಕೂಡ ಹೆಚ್ಚಾಗಿ ಒಂದು ಬೆಂಕಿಯ ಶಾಖಕ್ಕೂ ಕೂಡ ಅದು ಕ್ರ್ಯಾಕ್ ಬಿಡುವಂತಹ ಒಂದು ಸಾಧ್ಯತೆ ಕೂಡ ಇರುವಂತದ್ದು. ಭಯದಿಂದಾಗಿ ಮನೆಯಲ್ಲಿದ್ದಂತಹ ಮಕ್ಕಳನ್ನು ಕೂಡ ಹೊರಗಡೆ ಕರೆದುಕೊಂಡು ಹೋಗಿದ್ದಾರೆ. ಸದ್ಯ ಘಟನೆಗೆ ಏನು ಎಕ್ಸಾಕ್ಟ್ ರೀಸನ್ ಅನ್ನೋದು ಕೂಡ ತಿಳಿದು ಬರಬೇಕಾಗಿರುವಂತದ್ದು. ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಈ ಒಂದು ಅವಘಡ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಎಕ್ಸಾಕ್ಟ್ ರೀಸನ್ ಏನು ಅನ್ನೋದು ಕೂಡ ತಿಳಿದು ಬರಬೇಕು. ಇನ್ನು ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಈ ರೀತಿಯಾದಂತಹ ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ಸರ್ವಿಸ್ ಮಾಡುವಂತಹ ಸಂದರ್ಭದಲ್ಲಿ ಸೂಕ್ತವಾದಂತಹ ಒಂದು ಸೇಫ್ಟಿ ಮೆಜರ್ಗಳನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲಾಂದ್ರೆ ಈ ರೀತಿಯಾದಂತಹ ಅವಘಡಗಳು ಸಂಭವಿಸ್ತಾನೆ ಇರುತ್ತೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು. ಇದು ಸೇಫ್ಟಿ ಮಾಡಬಾರ್ದು. ಈಗ ಎಲ್ಲ 300 ಗಾಡಿ ಮೇಲೆ ಸುಟ್ಟೋಗಿದೆ. ಆ ಪಕ್ಕದಲ್ಲಿ ನಮ್ಮ ಗೋಡೆಗೆ ಇಕ್ಕಿಬಿಟ್ಟಿದ್ದಾರೆ. ಮನೆ ಗೋಡೆಗೆ ಇಕ್ಕಿರೋಕ್ಕೋಸ್ಕರ ಇಲ್ಲಿ ಬೋರ್ವೆಲ್ ಕಡೆ ಡ್ಯಾಮೇಜ್ ಆಗಿಬಿಟ್ಟಿದ್ದಾರೆ, ಒಡೆದು ಬಿಟ್ಟಿದ್ದಾರೆ, ಬೆಂಕಿ ಆಗಿಬಿಟ್ಟು ಗ್ಲಾಸ್ಗಳೆಲ್ಲ ಕಟ್ಟಾಗಿಬಿಟ್ಟಿದ್ದಾರೆ. ಇಲ್ಲಿ ಈ ಕಡೆ ಎಲ್ಲ ಇದೆಲ್ಲ ಸುಟ್ಟೋಗಿದೆ. ಈ ಕಡೆ ಎಲ್ಲ ನೀವೇ TVನಲ್ಲಿ ನೋಡ್ತಾ ಇದ್ದೀರಿ. ಅದಕ್ಕೋಸ್ಕರ ಸುಮಾರು ಡ್ಯಾಮೇಜು. ಅವ್ರಿಗೇನ ಇನ್ಸೂರೆನ್ಸ್ ಬಂದರೆ ಇದಕ್ಕೆ ಕೊಡಬೇಕು, ಖರ್ಚು ಕೊಡಬೇಕು. ಅವರು ಅರ್ಥ ಆಗ್ತದಲ್ಲ. ಆಯಮ್ಮನ ಗಂಡ ಇಲ್ಲ, ಸತ್ತೋಗಿದ್ದಾರೆ. ಈ ಥರ ಆ ಥರ ಆಯಿತು. ಆ ಥರ ಹೇಳಿದ್ದಾರೆ 2-3 ಸತಿ ಗೋಡೆಗೆ ಇಕ್ಕಬೇಡ ಗಾಡಿಗಿಲ್ಲ ಅಂತ 2-3 ಸತಿ ಆಯಮ್ಮ ಹೇಳಿದೆ. ಆಯಮ್ಗೆ ಗಂಡಿಲ್ಲ, ಅವರು 10 ವರ್ಷಕ್ಕೆ ಮುಂದೆ ಆಯಿತು ತೀರೋಗಿ. ಅದಕ್ಕೋಸ್ಕರ ಏನು ಜೀವನ ಕರ್ಕ ದುಡ್ಡು ಬರೋದು ಕಷ್ಟ. ಅದಕ್ಕೋಸ್ಕರ ಈಗ ತೊಂದರೆನಲ್ಲಿದ್ದಾರೆ. ಈ ಎಲ್ಲ ನೋಡು, ಇಲ್ಲಿ ಕೆಳಗಡೆನೆ ಏನೋ ಇದೆ. ಆಯಮ್ಮ ಗ್ಯಾಸ್ ತಗೊಂಡೋಗಿ ಹೋಗಿ ಸುಟ್ಟು ಸ್ವಲ್ಪ ಕೈಗೆ ಸುಟ್ಟೋಗಿದೆ. ಭಾಳ ಕಷ್ಟದಲ್ಲಿ. ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ ಒಳಗಡೆ, ಭಯ ಪಟ್ಟುಬಿಟ್ಟಿದ್ದಾರೆ. ಎಲ್ಲ ಮನೆ ಬಿಟ್ಟು ಆಚೆ ಹೋಗಿಬಿಟ್ಟಿದ್ದಾರೆ. ಆ ಥರ ನಡೆದಿದೆ. ಇಲ್ಲಿ ಬಂದು ಬ್ಯಾಂಕ್ ಪಕ್ಕದಲ್ಲೇ ಮನೆ ಇದು. ಇದೆಲ್ಲ ಸುಟ್ಟೋಗಿದ್ದಿಲ್ಲ, ಅದ್ರ ಜಾಯಿಂಟ್ ಪಕ್ಕದಲ್ಲೇ ಆ ಥರ ಉಂಟು. ನಷ್ಟ ಆಗಿದೆ. ಪ್ರಾಣಕ್ಕೆ ಅಪಾಯ. ದೇವರು ಕಾಪಾಡಿದ್ದಾರೆ. ನಿಮ್ಮ ಹೆಸರು? ನನ್ನ ಹೆಸರು ಸಿಂಗಪುರ್ ಗೋವಿಂದು ಅಂತ.